ಇನ್ನು ಪ್ರತಿಭಟನಾ ಸ್ಥಳದಿಂದ ಗ್ಯಾರಂಟಿ ನ್ಯೂಸ್ ಪ್ರಧಾನ ಸಂಪಾದಕಿ ರಾಧಾ ಹಿರೇಗೌಡರ್ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ತಾ ಹೋಗೋಣ. ನಮಸ್ಕಾರ ವೀಕ್ಷಕರೇ, ನಿಮ್ಮ ಗ್ಯಾರಂಟಿ ನ್ಯೂಸ್ ಇವತ್ತು ಗುರ್ಲಾಪುರದಲ್ಲಿದೆ. ಇಡೀ ರಾಜ್ಯಾದ್ಯಂತ ಸುದ್ದಿ ಆಗ್ತಾ ಇರೋದು ಗುರ್ಲಾಪುರ. ಯಾಕೆ ಅಂತಂದ್ರೆ ಇಲ್ಲಿ ರೈತರು, ಅದರಲ್ಲೂ ಕೂಡ ಕಬ್ಬು ಬೆಳೆಗಾರರು ತಮಗೆ ಬೆಂಬಲ ಬೆಲೆಯನ್ನ ನಿಗದಿ ಮಾಡಬೇಕು ಅಂತ ಕಳೆದ 7 ದಿನಗಳಿಂದ ಹೋರಾಟವನ್ನ ನಡೆಸ್ತಾ ಇದ್ದಾರೆ. 6ನೇ ದಿನ ಅಂತೂ ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಜನ ಇಲ್ಲಿ ಸೇರಿದ್ರು ಮತ್ತು ಸರ್ಕಾರ ಸೇರಿದಂತೆ ಜಿಲ್ಲಾಡಳಿತದ ವಿರುದ್ಧ, ಅದು ವಿರುದ್ಧ ಅಂತಲ್ಲ, ನಾವು ಏನು ನ್ಯಾಯಯುತವಾದಂತಹ ಬೇಡಿಕೆಗಳನ್ನ ಇಟ್ಟಿದ್ದೀವಿ ಆ ಬೇಡಿಕೆಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ನಾವು ಕೇಳ್ತಾ ಇರೋದು ಟನ್ ಕಬ್ಬಿಗೆ 3,500. ಆದ್ರೆ ಯಾವ ರೀತಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಚೌಕಾಶಿ ಮಾಡ್ತಾ ಇದೆ ಅಂದ್ರೆ 50 ರೂಪಾಯಿ, 100 ರೂಪಾಯಿ ಹೀಗೆ ಏರಿಸಿಕೊಂಡು ಬರ್ತಾ ಇದೆಯಾ ಹೊರತು ಅವರು ಕೇಳ್ತಾ ಇರುವಂತಹ ಬೇಡಿಕೆ ಅಥವಾ ನ್ಯಾಯಯುತವಾಗಿ ಕೇಳ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಒಂದು ಡಿಸಿಷನ್ಗೆ ಅರೈವ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. 6 ದಿನ ಆಯ್ತು, ಇದು 7ನೇ ದಿನ. 7ನೇ ದಿನ ಕೂಡ ಈಗಾಗಲೇ ಗುರ್ಲಾಪುರದಲ್ಲಿ ಸಾಕಷ್ಟು ಜನ ರೈತರು ಜಮಾಯಿಸ್ತಾ ಇದ್ದಾರೆ. ಇಲ್ಲಿ ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡೋದಕ್ಕೆ ರೈತರಿದ್ದಾರೆ. ಇದರ ಹಿಂದೆ ಕಾರ್ಯಕ್ರಮ ನಡೀತಾ ಇದ್ದಾರೆ, ತಾವು ನೋಡಬಹುದು. ಬಹಳಷ್ಟು ಜನ ಈಗಾಗಲೇ ರೈತ ಸಂಘದ ಪ್ರತಿನಿಧಿಗಳು ಮತ್ತು ರೈತ ಸಂಘದ ಸದಸ್ಯರುಗಳು, ಬಹಳಷ್ಟು ಪರಮ ಪೂಜ್ಯ ಸ್ವಾಮೀಜಿಗಳು ಸೇರಿದಂತೆ ವೈದ್ಯರ ಸಂಘ, ಹಲವಾರು ಸಂಘ ಸಂಸ್ಥೆಗಳು, ಸಂಘಟನೆಗಳು ಈ ಒಂದು ರೈತರ ಹೋರಾಟಕ್ಕೆ ತಮ್ಮ ಸಾಥನ್ನ ಕೊಡ್ತಾ ಇದ್ದಾವೆ. ಬೆಳಗಾವಿಯಲ್ಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ರೈತರ ಏನು ನ್ಯಾಯಯುತ ಬೇಡಿಕೆ ಇದೆ ಆ ಬೇಡಿಕೆಗೆ ತಕ್ಕ ಹಾಗೆ ತಮ್ಮ ಸಾಥನ್ನ ಕೊಟ್ಟು ಈ ಒಂದು ಪ್ರತಿಭಟನೆಗೆ ಕೈ ಜೋಡಿಸ್ತಾ ಇವೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಈಗಾಗಲೇ ಬರೋದಕ್ಕೆ ಆಗಮಿಸಿದ್ದಾರೆ. ನಿನ್ನೆ 2.5 ಲಕ್ಷಕ್ಕೂ ಹೆಚ್ಚು ಜನ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಇವತ್ತು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ರೈತರು ಸೇರ್ತಾ ಇದ್ದಾರೆ. ಇವತ್ತಿನಿಂದ ಬೇರೆ ಬೇರೆ ರೀತಿಯಾದಂತಹ ಸ್ವರೂಪವನ್ನ ಈ ಪ್ರತಿಭಟನೆ ಪಡೆದುಕೊಳ್ತಾ ಇದೆ. ಯಾಕೆ ಅಂದ್ರೆ ಹೆದ್ದಾರಿ ಬಂದ್ ಸೇರಿದಂತೆ ರೈಲು ಕೂಡ ಓಡಾಡೋದಕ್ಕಾಗದೇ ಇರೋ ರೀತಿಯಲ್ಲಿ ರೈಲ್ವೆ ಸ್ಟೇಷನ್ಗಳಿಗೂ ಕೂಡ ಮುತ್ತಿಗೆಯನ್ನ ಹಾಕೋದಕ್ಕೆ ರೈತರು ತೀರ್ಮಾನ ಮಾಡಿದ್ದಾರೆ. ಕಬ್ಬು ಕಟಾವಿಗೆ ಬಂದು ನಿಂತಿದೆ. ಕಾರ್ಖಾನೆಯ ಚಿಮಣಿಗಳು ಇನ್ನೂ ಕೂಡ ಆನ್ ಆಗಿಲ್ಲ. ಇದರ ಮಧ್ಯೆ ಇನ್ನೂ ಕೂಡ ಚೌಕಾಶಿ ನಡೀತಾ ಇದೆ. ಇವತ್ತು ಸರಿಯಾಗಿ 2 ಗಂಟೆಗೆ ಸಚಿವರಾದಂತಹ HK ಪಾಟೀಲ್ ಅವರು ಈ ಪ್ರತಿಭಟನಾ ಸ್ಥಳಕ್ಕೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಬಂದು ವಯಾ ಮೀಡಿಯಾ ಕಾರ್ಖಾನೆಗಳು ಮತ್ತು ರೈತರ ಜೊತೆ ಮಾತನಾಡಿ, ಕಬ್ಬು ಬೆಳೆಗಾರರ ಜೊತೆ ಮಾತನಾಡಿ ಒಂದು ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಒಂದು ಬೆಂಬಲ ಬೆಲೆಯನ್ನ ನಿಗದಿ ಮಾಡುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಈ ಮಾತುಕತೆ ಏನಾದರೂ ಮುರಿದು ಬಿದ್ದರೆ, ಇತ್ತೀಚಿನ ದಿನಗಳಲ್ಲಿ ಇಷ್ಟು ದೊಡ್ಡ ಹೋರಾಟವನ್ನ ನಾವು ರೈತರದ್ದು ನೋಡಿಲ್ಲ, ಆದ್ರೆ ಈಗ ಅದು ನೋಡೋದಕ್ಕೆ ಸಿಗ್ತಾ ಇದೆ. ಈ ಮಧ್ಯೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಕೂಡ ಈ ರೈತರ ಹೋರಾಟಕ್ಕೆ ಬೆಂಬಲವಾಗಿ ನಿಂತಿದೆ. ಯಾಕೆ ಅಂತಂದರೆ ಅನ್ನ ಹಾಕುವಂತಹ ಅನ್ನದಾತನ ಬೆನ್ನೆಲುಬನ್ನ ಮುರಿಯುವಂತಹ ಅದು ಯಾವುದೇ ಪಟ್ಟಭದ್ರ ಹಿತಾಸಕ್ತಿಗಳಾದ್ರೂ ಪರವಾಗಿಲ್ಲ, ಯಾವಾಗ್ಲೂ ನಿಮ್ಮ ಗ್ಯಾರಂಟಿ ನ್ಯೂಸ್ ಅದು ರೈತರ ಪರ ಇದ್ದೇ ಇರುತ್ತೆ.